ನಮಸ್ಕಾರ. ಈ ವರ್ಷ ಮಳೆ ಹೇಗಿರುತ್ತೆ ಅಂತ ನಾವೆಲ್ಲರೂ ಲೆಕ್ಕಾಚಾರ ಹಾಕ್ತಾ ಇದೀವಲ್ವಾ? ಸಮಯಕ್ಕೆ ಸರಿಯಾಗಿ ಬರುತ್ತಾ ಅಥವಾ ಪ್ರತಿ ಬಾರಿಯಂತೆ ಕೈ ಕೊಡುತ್ತಾ? ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಸ್ವಭಾವ ಹೆಂಗ್ ಬದಲಾಗಿದೆ ಅಂದ್ರೆ, ಒಮ್ಮೆ ದಿಢೀರಂತ ಪ್ರವಾಹ ಬಂದ್ರೆ ಬಿತ್ತನೆ ಆದ್ಮೇಲೆ ಪೂರ್ತಿ ಒಣಗಿ ಹೋಗುತ್ತೆ. ಕಟಾವು ಮಾಡೋ ಟೈಮಲ್ಲಿ ಸುರಿದು ಬೆಳೆ ಎಲ್ಲ ನಾಶ. ಈ ಹವಾಮಾನದ ಏರುಪೇರುಗಳು ನಮ್ಮ ಕೃಷಿ ಸಮುದಾಯದಲ್ಲಿ ದೊಡ್ಡ ಆತಂಕನೇ ಸೃಷ್ಟಿಸಿದೆ. ಆದರೆ ಚಿಂತೆ ಬೇಡ, 2026ರ ಮುಂಗಾರಿನ ಈ ಸಂಪೂರ್ಣ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮೆಲ್ಲರ ಮುಂದಿರೋ ಅತಿದೊಡ್ಡ ಪ್ರಶ್ನೆ ಅಂದ್ರೆ, ನಿಜಕ್ಕೂ ಈ ವರ್ಷ ಮುಂಗಾರು ಸಮಯಕ್ಕೆ ಸರಿಯಾಗಿ ಬರುತ್ತಾ? ಕಷ್ಟಪಟ್ಟು ಬೆಳೆಯೋ ಬೆಳೆಗಾರರಿಗೆ ಲಾಭ ತರುತ್ತಾ? ಖಂಡಿತ ಈ ಆತಂಕ ಪ್ರತಿಯೊಬ್ಬರಲ್ಲೂ ಇದೆ. ಮಳೆ ಯಾವಾಗ ಬರುತ್ತೆ, ಕೃಷಿಗೆ ಅದು ಹೇಗೆ ಲಾಭದಾಯಕವಾಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದುಕೊಳ್ಳೋದು ಈಗಿನ ತುರ್ತು ಅಗತ್ಯ. ಅದಕ್ಕಾಗಿಯೇ ಮುಂಬರುವ ಕೃಷಿ ಹಂಗಾಮಿಗೆ ಇದೊಂದು ಪ್ರಮುಖ ರಣನೀತಿಯ ಮಾರ್ಗದರ್ಶಿಯಾಗಿ ಕೆಲಸ ಮಾಡಲಿದೆ. ಬೆಳೆಗಾರರು ಎದುರಿಸ್ತಿರೋ ಪ್ರಶ್ನೆಗಳಿಗೆ ವೈಜ್ಞಾನಿಕ ವರದಿಯ ಆಧಾರದ ಮೇಲೆ ಒಂದು ಸ್ಪಷ್ಟ ಪಿಕ್ಚರ್ ಕೊಡೋದೇ ನಮ್ಮ ಉದ್ದೇಶ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಈ ವರ್ಷ ಒಟ್ಟಾರೆ ಮಳೆ ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಆದರೆ ನಿಜವಾದ ದೊಡ್ಡ ವಿಲನ್ ಮಳೆ ಕೊರತೆ ಅಲ್ಲ, ಬದಲಾಗಿ ಅಸಮಾನ ಮಳೆ. ಅಂದ್ರೆ ಹೇಗಿರುತ್ತೆ ಗೊತ್ತಾ? ಒಂದೇ ಜಿಲ್ಲೆಯಲ್ಲಿ ಒಂದು ಕಡೆ ಭಾರಿ ಮಳೆಯಾಗಿ ಪ್ರವಾಹ ಬಂದ್ರೆ ಪಕ್ಕದ ತಾಲೂಕಿನಲ್ಲಿ ಒಂದು ಹನಿ ನೀರಿಲ್ದೆ ಕಂಪ್ಲೀಟ್ ಡ್ರೈ ಆಗಿರ್ಬೋದು. ಈ ರೀತಿಯ ಅಸಮಾನ ಹವಾಮಾನ ವೈಪರೀತ್ಯನೇ 2026ರ ಕೃಷಿ ಚಟುವಟಿಕೆಗಳಿಗೆ ಅತಿದೊಡ್ಡ ಸವಾಲಾಗಲಿದೆ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಏನೇನು ನೋಡ್ಲಿದ್ದೀವಿ ಅಂತ ಒಮ್ಮೆ ಕಣ್ಣಾಡಿಸೋಣ. ಮೊದಲನೇದಾಗಿ ಒಟ್ಟಾರೆ ಮುನ್ನೋಟ. ಎರಡನೆಯದು ಆರಂಭಿಕ ಮುಂಗಾರು ಮತ್ತು ನಮ್ಮ ಮಳೆ ನಕ್ಷತ್ರಗಳು. ಮೂರನೆಯದಾಗಿ ಪ್ರದೇಶವಾರು ಮಳೆ ಹಂಚಿಕೆ. ನಾಲ್ಕನೆಯದು ಮುಂಗಾರಿನ ಅಂತ್ಯದ ಹಂತ. ಮತ್ತು ಐದನೇದಾಗಿ ಕೃಷಿಗರಿಗೆ ಅತ್ಯಗತ್ಯವಾದ ಕೆಲವು ಪ್ರಮುಖ ಸಲಹೆಗಳು. ಬನ್ನಿ ಮೊದಲಿಗೆ ಈ ವರ್ಷದ ಒಟ್ಟಾರೆ ಮುನ್ನೋಟ ಹೇಗಿದೆ ಅಂತ ನೋಡೋಣ. ನಮ್ಮ ನಿರೀಕ್ಷೆಗಳು ಸರಿಯಾಗಿದ್ರೆ ಕೃಷಿ ಯೋಜನೆ ಕೂಡ ಪಕ್ಕಾ ಇರುತ್ತಲ್ವಾ? ಈ ಅಸಮಾನ ಮಳೆಯ ಜೊತೆಗೆ ನಮ್ಗೆ ಕಾಡೋ ಎರಡನೇ ದೊಡ್ಡ ತಲೆನೋವು ಅಂದ್ರೆ ಈ ಗ್ಯಾಪ್ ಮಳೆ. ಗ್ಯಾಪ್ ಮಳೆ ಅಂದ್ರೆ ಒಮ್ಮೆ ಭಾರಿ ಮಳೆ ಸುರಿಯುತ್ತೆ, ಆಮೇಲೆ ನೋಡಿದ್ರೆ ಬರೋಬ್ಬರಿ 10ರಿಂದ 15 ದಿನಗಳ ಕಾಲ ಕಂಪ್ಲೀಟ್ ಒಣಹವೆ, ಮಳೆ ಇರಲ್ಲ. ಈ ಥರದ ಬಂದು ಹೋಗುವ ಮಳೆಯಾಟ ಈ ವರ್ಷ ತುಂಬಾನೇ ಕಾಡುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಬೆಳೆಗಳಿಗೆ ತೇವಾಂಶದ ಕೊರತೆ ಆಗದಂತೆ ನಾವು ನೀರು ನಿರ್ವಹಣೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು. ಈಗ ಎರಡನೇ ಭಾಗಕ್ಕೆ ಬರೋಣ. ಜೂನ್ ತಿಂಗಳ ಆರಂಭಿಕ ಮುಂಗಾರು ಮತ್ತು ನಮ್ಮ ಮಳೆ ನಕ್ಷತ್ರಗಳು ಹೇಗೆ ಕೆಲಸ ಮಾಡಲಿವೆ. ಜೂನ್ ಆರಂಭದಲ್ಲಿ ಕರಾವಳಿಯಲ್ಲಿ ಮುಂಗಾರು ಪ್ರವೇಶವಾದರೂ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆಯಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನಮ್ಮ ಹಿರಿಯರು ಯಾವಾಗ್ಲೂ ರೋಹಿಣಿ ಮತ್ತು ಮೃಗಶಿರ ಮಳೆ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಆದರೆ ಈ ವರ್ಷ ರೋಹಿಣಿ ಮಳೆ ಚೆದುರಿದ ಮಳೆಯಾಗಿರ್ಲಿದ್ದು ಕೆಲವೆಡೆ ಬರೀ ಮೋಡ ಕವಿದ ವಾತಾವರಣವಷ್ಟೇ ಸೃಷ್ಟಿ ಮಾಡಬಹುದು. ಹೀಗಾಗಿ ರೋಹಿಣಿ ಮಳೆ ಬಂತು ಅಂತ ಆತುರ ಪಡಬಾರ್ದು. ಆದರೆ ಮೃಗಶಿರಾ ಮಳೆ, ಇದು ಬೆಳೆಗಳ ಬೇರಿನ ಬೆಳವಣಿಗೆಗೆ ಅತ್ಯಂತ ಮುಖ್ಯ. ಇದು ದಕ್ಷಿಣ ಕರ್ನಾಟಕ ಮತ್ತು ಮಲೆನಾಡು ಭಾಗಕ್ಕೆ ಉತ್ತಮ ಮಳೆಯನ್ನು ತರಲಿದ್ರೆ, ಉತ್ತರ ಒಳನಾಡಿನಲ್ಲಿ ಮಾತ್ರ ಮತ್ತೆ ಅದೇ ಗ್ಯಾಪ್ ಮಳೆಯಾಗುವ ಸಾಧ್ಯತೆಗಳನ್ನು ತೋರಿಸ್ತಿದೆ. ಸರಿ, ಈಗ ನೇರವಾಗಿ ಮೂರನೇ ವಿಭಾಗಕ್ಕೆ ಹೋಗೋಣ. ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ಹವಾಮಾನ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಪ್ರದೇಶವಾರು ಒಂದು ರೌಂಡ್ ಹಾಕೋಣ. ಬನ್ನಿ. ಉತ್ತರ ಮತ್ತು ಮಧ್ಯ ಕರ್ನಾಟಕದ ಜಿಲ್ಲೆಗಳ ಸ್ಥಿತಿ ಹೇಗಿದೆ ಅಂತ ಟೇಬಲ್ನಲ್ಲಿ ಗಮನಿಸಬಹುದು. ಬೀದರ್ನಿಂದ ಕಲಬುರಗಿವರೆಗಿನ ಉತ್ತರ ಭಾಗದಲ್ಲಿ ನಿಜ ಹೇಳಬೇಕಂದ್ರೆ ಮಳೆ ಒಟ್ಟಾರೆ ಕಡಿಮೆ ಇರಲಿದ್ದು, ಜೂನ್ ವಿಳಂಬ ಮತ್ತು ಅತಿ ಬಿಸಿಲಿನಿಂದ ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳೋದೇ ದೊಡ್ಡ ಸವಾಲಾಗಲಿದೆ. ಬೆಳಗಾವಿ, ಧಾರವಾಡ ಕಡೆ ನೋಡಿದ್ರೆ ಅಕ್ಷರಶಃ ಭಾರೀ ವ್ಯತ್ಯಾಸ. ಅಂದ್ರೆ ಒಂದೆಡೆ ಪ್ರವಾಹ ಬಂದ್ರೆ ಮತ್ತೊಂದೆಡೆ ತೀವ್ರ ಒಣಹವೆ ಇರಲಿದೆ. ಆದ್ದರಿಂದ ಡ್ರೈನೇಜ್ ವ್ಯವಸ್ಥೆ ಪಕ್ಕಾ ಇರಬೇಕು. ಇನ್ನು ಮಧ್ಯ ಕರ್ನಾಟಕ ಅಂದ್ರೆ ಬಳ್ಳಾರಿಯಿಂದ ದಾವಣಗೆರೆವರೆಗಿನ ಭಾಗ, ಇದು ಈ ವರ್ಷ ಅತಿ ಸೂಕ್ಷ್ಮ ವಲಯ. ಇಲ್ಲಿ ಮಳೆ ತುಂಬಾ ಅಸ್ಥಿರವಾಗಿರೋದ್ರಿಂದ ದೀರ್ಘಾವಧಿ ಬೆಳೆಗಳಿಗಿಂತ ಅಲ್ಪಾವಧಿ ಬೆಳೆಗಳನ್ನು ಬೆಳೆಯೋದು ಸೇಫ್. ಇನ್ನು ಮಲೆನಾಡು, ದಕ್ಷಿಣ ಹಾಗೂ ಕರಾವಳಿ ಭಾಗಗಳ ಕಡೆ ನೋಡಿದ್ರೆ ಕತೆನೇ ಬೇರೆ. ಶಿವಮೊಗ್ಗ, ಕೊಡಗಿನಂತಹ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಚೆನ್ನಾಗಿರುತ್ತೆ. ಆದರೆ ಪ್ರಾಬ್ಲಮ್ ಏನಂದ್ರೆ, ದಿಢೀರಂತ ಭಾರೀ ಮಳೆ ಸುರಿದು ಭೂಕುಸಿತ ಆಗೋ ಅಪಾಯ ಇದೆ. ಕಾಫಿ ಮತ್ತು ಮೆಣಸು ಬೆಳೆಗಾರರು ತೋಟದಲ್ಲಿ ನೀರು ನಿಲ್ದ ಹಾಗೆ ನೋಡ್ಕೊಳ್ಳೋದು ಮಸ್ಟ್. ಕರಾವಳಿಯಲ್ಲಿ ಜೂನ್ ಜುಲೈನಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ರೂ ಆಗಸ್ಟ್ ನಂತರ ಮಳೆ ಕಮ್ಮಿ ಆಗತ್ತೆ. ನಮ್ಮ ಬೆಂಗಳೂರು, ಕೋಲಾರ, ತುಮಕೂರು ಕಡೆ ಬಂದ್ರೆ ಸಂಜೆ ಹೊತ್ತು ದಿಢೀರ್ ಗುಡುಗು ಬಿರುಗಾಳಿ ಇರುತ್ತೆ. ಆದರೆ ಮಣ್ಣು ಪೂರ್ತಿ ನೆನೆಯುವಂತಹ ನಿರಂತರ ಮಳೆ ಸ್ವಲ್ಪ ಕಷ್ಟನೇ. ಇದರಿಂದ ಕೋಲಾರ, ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಹಾಗೆ ಮುಂದುವರಿಬಹುದು. ಈಗ ನಾಲ್ಕನೇ ಭಾಗ ಅಂದ್ರೆ ಮುಂಗಾರಿನ ಅಂತ್ಯದ ಹಂತ ಅಥವಾ ಸೀಸನ್ ಕೊನೆಯಲ್ಲಿ ಹವಾಮಾನ ಹೇಗಿರುತ್ತೆ ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿ ನಿಮಗೆ ಪೂರ್ತಿ ಪಿಕ್ಚರ್ ಸಿಗುತ್ತೆ.
ಜೂನ್ನಲ್ಲಿ ಕರಾವಳಿಯಲ್ಲಿ ಮುಂಗಾರು ಆರಂಭಗೊಂಡ್ರೆ ಉತ್ತರದಲ್ಲಿ ಲೇಟ್ ಆಗತ್ತೆ. ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಮುಂಗಾರಿನ ಪೀಕ್ ಟೈಮ್ ಆದರೂ ಮೊದಲೇ ಹೇಳಿದ ಹಾಗೆ ಅದೇ ಗ್ಯಾಪ್ ಮಳೆ ಕಾಟ. ಅಂದ್ರೆ ಒಮ್ಮೆ ಭಾರೀ ಮಳೆ, ಬಳಿಕ ವಾರಗಟ್ಟಲೆ ಮಳೆ ಇಲ್ಲದ ವಾತಾವರಣ. ಇನ್ನು ಸೆಪ್ಟೆಂಬರ್ ಅಂತ್ಯದ ಕಡೆಗೆ ಬರ್ತಾ ಬರ್ತಾ ಹವಾಮಾನ ಪೂರ್ತಿ ಬದಲಾಗಿ ಸಂಜೆ ಹೊತ್ತು ಬಿರುಗಾಳಿ ಸಹಿತ ಗುಡುಗು, ಮಿಂಚು ಹಾಗೂ ದಿಢೀರ್ ಭಾರಿ ಮಳೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ 5ನೇ ಭಾಗ. ಬರೀ ಹವಾಮಾನ ವರದಿ ನೋಡಿದ್ರೆ ಸಾಲದಲ್ವಾ, ಅದಕ್ಕೆ ತಕ್ಕಂತೆ ನಾವು ಹೇಗೆ ರೆಡಿಯಾಗಬೇಕು ಅನ್ನೋದಕ್ಕೆ ನಮ್ಮ ಕಡೆಯಿಂದ ಅತ್ಯಗತ್ಯ ಸಲಹೆಗಳು. ಮತ್ತು ಇದು ಅದ್ಭುತವಾಗಿ ಏನನ್ನು ತೋರಿಸುತ್ತೆ ಅಂದ್ರೆ ಈ ವರ್ಷ ನಾವು ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ. ನೋಡಿ, ಮೊದಲೇ ಮಳೆ ಬಂತು ಅಂತ ಕುರುಡಾಗಿ ಪೂರ್ತಿ ಬಂಡವಾಳ ಹಾಕೋಕೆ ಹೋಗ್ಬೇಡಿ. ಅಟ್ಲೀಸ್ಟ್ 2 ಒಳ್ಳೆ ಮಳೆ ಆಗೋವರೆಗೂ ಬಿತ್ತನೆಗೆ ಆತುರ ಬೀಳ್ದಿರೋಡೆ ಜಾಣತನ. ನೀರು ನಿರ್ವಹಣೆ ಪಕ್ಕಾ ಇರಲಿ, ಹೆಚ್ಚುವರಿ ನೀರು ಹರಿದು ಹೋಗೋಕೆ ಈಗಲೇ ದಾರಿ ಮಾಡ್ಕೊಳ್ಳಿ. ಮಣ್ಣಿನ ತೇವಾಂಶ ಉಳಿಸೋಕೆ ಮಲ್ಚಿಂಗ್ ಪದ್ಧತಿ ಅಳವಡಿಸ್ಕೊಳ್ಳಿ. ಇದು ನಿಜಕ್ಕೂ ಈ ಬಾರಿ ಗೇಮ್ ಚೇಂಜರ್ ಆಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಒಂದೇ ಬೆಳೆ ನಂಬಿ ಕೂರ್ಬೇಡಿ. ಮುಂಬರುವ ಗ್ಯಾಪ್ ಮಳೆಗೆ ತಕ್ಕಂತೆ ಬೆಳೆ ವೈವಿಧ್ಯತೆ ಖಂಡಿತ ಇರಲಿ. ಸರಿ, ಎಲ್ಲವನ್ನೂ ನೋಡಿದ್ವಿ ಅಲ್ವಾ? ಹಾಗಾದ್ರೆ ಅಸಮಾನ ಮಳೆಯ ಈ ಬೃಹತ್ ಸವಾಲನ್ನು ಎದುರಿಸೋಕೆ ನಿಮ್ಮ ಜಿಲ್ಲೆ, ನಿಮ್ಮ ಊರು ಸಿದ್ಧವಾಗಿದೆಯಾ? ಒಟ್ಟಾರೆ ಹೇಳಬೇಕು ಅಂದ್ರೆ 2026ರ ಮುಂಗಾರು ಸಂಪೂರ್ಣ ಕೆಟ್ಟದ್ದೂ ಅಲ್ಲ, ಹಾಗಂತ ಎಕ್ಸಿಲೆಂಟ್ ಅಂತನೂ ಹೇಳೋಕ್ಕಾಗಲ್ಲ. ಇದೊಂಥರದ ಅಸಮಾನತೆಯ ಆಟ. ನಿಮ್ಮ ಊರಲ್ಲಿ ಈಗ ಹವಾಮಾನ ಹೇಗಿದೆ, ಮಳೆಯ ಲಕ್ಷಣಗಳು ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಾಮೆಂಟ್ಸಲ್ಲಿ ಹಂಚಿಕೊಳ್ಳಿ, ಚರ್ಚೆ ಮಾಡೋಣ. ಈ ವಿಶ್ಲೇಷಣೆ ನಿಮ್ಮ ಮುಂದಿನ ಕೃಷಿ ಯೋಜನೆಗೆ ಒಂದು ಸ್ಪಷ್ಟ ದಾರಿ ತೋರಿಸಿದೆ ಅಂತ ಭಾವಿಸ್ತೀನಿ. ಭೇಟಿಯಾಗೋಣ. ನಮಸ್ಕಾರ.